ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದುವರಿದ ಮಳೆರಾಯನ ಆರ್ಭಟ. ವರುಣ ದೇವನ ಅಬ್ಬರಕ್ಕೆ ನಲುಗಿದ ಚಿಕ್ಕಬಳ್ಳಾಪುರ ಮಂದಿ. ಮನೆ ಹಾಗೂ ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು. ಚಿಕ್ಕಮಗಳೂರಲ್ಲೂ ಮಳೆರಾಯನ ದಾಂಗುಡಿ. ನಿರಂತರ ಮಳೆಗೆ ಚಾರ್ಮಾಡಿ ಘಾಟ್ನಲ್ಲಿ ಅವಾಂತರ. ರಸ್ತೆ ಮೇಲೆ 2 ಅಡಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತ. ಕೊಪ್ಪಳದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿ. ಅಡವಿಭಾವಿ ಗ್ರಾಮದ ಶ್ರೀ ಅಮರೇಶ್ವರ ದೇವಸ್ಥಾನಕ್ಕೂ ನೀರು ಎಂಟ್ರಿ. ಕಾರಟಗಿ ತಾಲೂಕಿನ ಗುಂಡೂರು ತೊಂಡಿಹಾಳ ಸಂಪರ್ಕ ಸೇತುವೆ ಮುಳುಗಡೆ. ವಿಜಯನಗರದಲ್ಲೂ ಮಳೆರಾಯನಿಂದ ಭಾರೀ ಅವಾಂತರ. ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆಗಳು ನಾಶ. ಕಂಪ್ಲಿಗೆ ಹೋಗುವ ಸೇತುವೆ ಮುಳುಗಿ ವಾಹನ ಸವಾರರ ಪರದಾಟ. ಇವತ್ತು ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸುವ ಮುನ್ಸೂಚನೆ. 4 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರಿನಲ್ಲಿ ಕಟ್ಟೆಚ್ಚರ ಸೂಚನೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲೂ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಕೋಲಾರ, ರಾಮನಗರ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಬೆಂಗಳೂರಲ್ಲೂ ಮಳೆಯ ಮುನ್ಸೂಚನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ. ರಾಜ್ಯಾದ್ಯಂತ ಕಾಂಗ್ರೆಸ್ ಪಡೆಯಿಂದ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಭಾಷಣ. ಐವಾನ್ ಡಿಸೋಜಾ ವಿರುದ್ಧ ಬಿಜೆಪಿ ನಾಯಕರು ರಣಕಣ. ಕಾಂಗ್ರೆಸ್ ಪರಿಷತ್ ಸದಸ್ಯನ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಚಿಕ್ಕಮಗಳೂರಿನಲ್ಲಿ ದೂರು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂರ್ವಾರಾಧನೆ ಸಂಭ್ರಮ. ರಾಯರು ರಚಿಸಿರುವ ಗ್ರಂಥವನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಉತ್ಸವ. ಇವತ್ತು ರಾಯರ ಮಠದಲ್ಲಿ ಮಧ್ಯಾರಾಧನೆ ಮಹೋತ್ಸವ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ. ಇವತ್ತು ಶುಭ ಮುಹೂರ್ತದಲ್ಲಿ ಗಜಪಡೆಗಳ ಆಗಮನ. ಮೊದಲ ಹಂತದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳಿಗೆ ಸ್ವಾಗತ. ಸರ್ ಎಂವಿ HVR ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ. ಇವತ್ತು ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪವರ್ ಕಟ್. ಬೆಳಿಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ ವಿದ್ಯುತ್ ವ್ಯತ್ಯಯ. ಉಡುಪಿ ಜಿಲ್ಲೆ ಕುಂದಾಪುರದ ಹೆಮ್ಮಾಡಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಕಳ್ಳತನ. ಕದ್ದ ಹುಂಡಿಯನ್ನ ಶಾಲಾ ಆವರಣದಲ್ಲಿ ಇಟ್ಟು ಹೋದ ಕಳ್ಳ. ವಿದ್ಯಾರ್ಥಿಗಳಿಂದ ದೇವರ ಹಣ ಪತ್ತೆ. ವಾಪಸ್ ದೇಗುಲಕ್ಕೆ ನೀಡಿಕೆ. ಗದಗದಲ್ಲಿ ಪ್ರತಿನಿತ್ಯ ಗ್ರಾಮದಲ್ಲಿ ನವಿಲೊಂದು ಹಾಜರ್. ಮನೆ ಮುಂದೆಯೇ ಗರಿಬಿಚ್ಚಿ ಕುಣಿಯುತ್ತೆ ಪೀಕಾಕ್. ಮಯೂರ ಕುಣಿತವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಜನ. ರಾಜಸ್ಥಾನದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ. ವರುಣನ ಆರ್ಭಟದಿಂದ ಕಾಡಿನಿಂದ ನಾಡಿಗೆ ಬರ್ತಿವೆ ವನ್ಯಜೀವಿಗಳು. ಮಳೆ ನೀರಲ್ಲಿ ತೇಲಿ ಬಂದು ವಾಷಿಂಗ್ ಮಷೀನ್ನಲ್ಲಿ ಸಿಲುಕಿದ್ದ ಹಾವು. ಹಿರಿಯ ಗಾಯಕಿ KS ಚಿತ್ರಾರಿಗೆ ಲತಾ ಮಂಗೇಶ್ಕರ್ ಪ್ರಶಸ್ತಿ. ಖ್ಯಾತ ಸಂಗೀತ ಸಂಯೋಜಕ ಉತ್ತಮ್ ಸಿಂಗ್ ಮುಡಿಗೇರಿದ ಗರಿ. ಮಹಾರಾಷ್ಟ್ರ ರಾಜ್ಯ ಸಂಸ್ಕೃತಿ ಇಲಾಖೆಯಿಂದ ಘೋಷಣೆ. ವುಮೆನ್ಸ್ T20 ವಿಶ್ವಕಪ್ ಸ್ಥಳಾಂತರ. ಬಾಂಗ್ಲಾದೇಶದಿಂದ UAEಗೆ ಶಿಫ್ಟ್. ಅಕ್ಟೋಬರ್ 3ರಂದು ಟೂರ್ನಿ ಆರಂಭ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.